ಡಿಸ್ಟರ್ಬೆನ್ಸು. ಪ್ರೇಯರ್ ನಡೀತಾ ಇದೆ ಒಳಗಡೆ. ಇಲ್ಲ ಸ್ವಲ್ಪ ಸ್ವಲ್ಪ. ಇವತ್ತು ನಮ್ಮ ಟಿಬೇಟಿಯನ್ ಕ್ಯಾಂಪನ್ನು ತೋರಿಸ್ಲಿಕ್ಕೆ ನಮ್ಮ ಜೊತೆ ನಮ್ಮ ಡ್ಯಾಡಿ ಮಮ್ಮಿನೂ ಇದ್ದಾರೆ. ಹಲೋ ಡ್ಯಾಡಿ ಮಮ್ಮಿ. ಈ ತಿಂಗಳು ಡಿಸೆಂಬರ್ 12ನೇ ತಾರೀಕು ಇಲ್ಲಿ ಬರ್ತಾ ಇದ್ದಾರೆ. ಸೊ 1 ವೀಕ್ ಬಿಫೋರ್ ನಾವು ಇಲ್ಲಿ ಬಂದು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಹಲೋ ಕನ್ನಡಿಗರೇ, ಇವತ್ತು ನಾವು ಮಿನಿ ಟಿಬೇಟ್ ಆಫ್ ಕರ್ನಾಟಕದಲ್ಲಿದ್ದೀವಿ. ಇದು ನಮ್ಮ ಮುಂಡಗೋಡಿನ ಟಿಬೇಟಿಯನ್ ಕ್ಯಾಂಪ್. ಸೊ ಇವತ್ತು ನಾನು ನಿಮಗೆ ನಮ್ಮ ಟಿಬೇಟಿಯನ್ ಕ್ಯಾಂಪಿನ ಒಂದು ಕಿರು ಪರಿಚಯನ ಮಾಡಿಕೊಡ್ತೀನಿ. ಚಿಕ್ಕವಳಿದ್ದಾಗ ನನ್ನ ಸ್ಟಡೀಸ್ ಎಲ್ಲ ಬ್ಯಾಂಗ್ಳೂರು ಮತ್ತು ಸಿರ್ಸಿಯಲ್ಲೇ ಆಯಿತು. ಎಲ್ಲರೂ ನಿಮ್ಮ ಹೋಮ್ ಟೌನ್ ಯಾವುದಂತ ಕೇಳಿದಾಗ ಮುಂಡಗೋಡು ಅಂತ ಹೇಳ್ತಿದ್ವಿ, ಅವ್ರಿಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಸೊ ಟಿಬೇಟಿಯನ್ ಕ್ಯಾಂಪ್ ಹತ್ರ ಇದ್ದೀವಿ ನಾವು ಅಂತ ಹೇಳಿದಾಗ ಗೊತ್ತಾಗ್ತಿತ್ತು. ಸೊ ಇದೇ ನಮ್ಮ ಮುಂಡಗೋಡಿನ ಹೆಮ್ಮೆಯ ಟಿಬೇಟಿಯನ್ ಕ್ಯಾಂಪು. ಇಲ್ಲಿ ಜಾತಿ ಧರ್ಮ ವ್ಯತ್ಯಾಸವಿಲ್ಲದೆ ನಾವೆಲ್ಲರೂ ಒಂದೇ ಎಂದು ಜೀವಿಸುವ ನಾಡು ನನ್ನ ನಾಡು. ಟಿಬೇಟಿಯನ್ಸಿಗೆ ಟೋಟಲ್ ಆಗಿ 11 ಕ್ಯಾಂಪ್ಸ್ ಇದೆ. ಅದರಲ್ಲಿ 6 ನಂಬರ್ ಕ್ಯಾಂಪಿಂದ ನಾವು ಒಳಗಡೆ ಬಂದರೆ ಪಾಲ್ಡೆನ್ ಡ್ರೆಪುಂಗ್ ಮೊನಾಸ್ಟಿಕ್ ಯೂನಿವರ್ಸಿಟಿ. ಇದು ತುಂಬ ಹಳೆಯ ಮೊನಾಸ್ಟಿಕ್ ಯೂನಿವರ್ಸಿಟಿ. ಅದರ ಅಡ್ಮಿನಿಸ್ಟ್ರೇಟಿವ್ ಈ ಸೈಡು ರೈಟ್ ಸೈಡಲ್ಲಿದೆ. ಇದೇ ಡಿಸೆಂಬರ್ 12ಗೆ ದಲೈ ಲಾಮಾಜಿ ಅವರು ಬರ್ತಾ ಇದ್ದಾರೆ, ಅಂದರೆ ಇವರ ಧರ್ಮಗುರುಗಳು. ಸೊ ಅವ್ರ ಬಗ್ಗೆ ಇವರು ಕನ್ವರ್ಸೇಷನ್ ಮಾಡ್ತಾ ಇದ್ದಾರೆ. 45 days इधर रहता है हमारा. 45 days. हाँ 45 days हमारा जनवरी एंडिंग तक. हमारा इंडियन प्राइम मिनिस्टर ना मोदी, उसका ही ज़्यादा सिक्योरिटी होता है ना गुरु जी को. कई गवर्नमेंट का है ना, अभी Z+ सिक्योरिटी मिला है. यस वो नोबेल प्रशस्ति लिया ना, शांति दूता बोल रहे थे. थैंक यू. इतना बात कर रहे थे. अच्छा बराबर कुछ हुआ टच दिला. ಇವರ ಆರ್ಕಿಟೆಕ್ಚರ್ನ ನೋಡೋದಾದರೆ ನೇಪಾಳು, ಬರ್ಮಾ ಮತ್ತು ಶ್ರೀಲಂಕಾದಿಂದ ಜನ ಬಂದು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ವೀಕು ದಲೈ ಲಾಮಾಜಿ ಅವರು ಬರೋದ್ರಿಂದ ಸೊ ಇವರ ಕೆಲಸಗಳು ತುಂಬ ಸ್ಪೀಡಾಗಿ ನಡೀತಾ ಇದೆ. ಈ ನಮ್ಮ ಟಿಬೇಟಿಯನ್ ಕ್ಯಾಂಪು ಸಿರ್ಸಿ ಮತ್ತು ಹುಬ್ಳಿ ಮಿಡಲ್ ಆಗುತ್ತೆ. ಸಿರ್ಸಿಯಿಂದ ಬರೋರಿಗೆ 59 ಕಿಲೋಮೀಟರ್ಸು ಮತ್ತು ಹುಬ್ಳಿಯಿಂದ ಬರೋರಿಗೆ 49 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪ್ರೇಯರ್ನ ಸಮಯ ಆದ ತಕ್ಷಣ ಈ ಬೆಲ್ಲನ್ನು ಬಾರಿಸ್ತಾರೆ. ಈ ಬೆಲ್ಲಿನ ಶಬ್ದ ಕೇಳಿದ ತಕ್ಷಣ ಎಲ್ಲರೂ ಈ ಮೊನಾಸ್ಟ್ರಿ ಒಳಗಡೆ ಬಂದು ಸೇರಬೇಕು. ಒಬ್ಬರು ಲಾಮಾಜಿ ನಮ್ಮ ಜೊತೆ ಇದ್ದಾರೆ. ಸೊ ಇವರು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಇವಾಗ ನಾವು ಮುಂದೆ ಇರೋದು ಪಾಲ್ಡೆನ್ ಡ್ರೆಪುಂಗ್ ತೆಶಿ ಗೊಮಂಗ್ ಮೊನಾಸ್ಟಿಕ್ ಇನ್ಸ್ಟಿಟ್ಯೂಟ್ ವೇರ್ ಯು ಸ್ಟಡಿ ಹಿಯರ್. 9 ಇಯರ್ಸಿಂದ ಇವರು ಇಲ್ಲಿ ಸ್ಟಡಿ ಮಾಡ್ತಾರೆ. ಯು ಆರ್ ಅ ಲಾಮಾ ಹಿಯರ್, ರೈಟ್? ಯು ಆರ್ ಫ್ರಮ್ Ladakh. Okay. Your parents and your family staying there itself, right? Yeah, they stay in Ladakh. Ladakh. They stay in Ladakh. Okay. So how will be your daily routine? हम लोग रोज़ सुबह उठ के हम लोग इधर पढ़ा करता है. सुबह 6 बजे उठता है. इसके बाद हम लोग 9 बजे इधर डिबेट का क्लास है, इसलिए आ रहा है. 9 बजे से 11 बजे तक. 11 बजे के बाद हम लोग घर जाता है. घर जाके हम लोग को लंच का टाइमिंग है 11 बजे से 12 बजे तक. हाँ एवरी डे हम लोग खाता है रोटी और सब्ज़ी, मिक्स सब्ज़ी और दाल चावल ऐसा कुछ खाता है. Will you go to your hometown in holidays time? Sorry, yeah. Holidays time. Yeah, holidays time. I have हम लोग जाता है ना 5 साल के बाद हम लोग छुट्टी जाता है. हाँ घर में जाता है. Where do you stay? I stay in here. Here. Yeah. You And having a lot of hostels. Yeah, hostel have a lot of hostel in here. Many Khamsan in here also stay in. हम लोग को रहने के लिए खमसन जैसा बहुत हॉस्टल बहुत है. उधर रहता है. My name is Tenzin Rangdol. Tenzin Rangdol. Rangdol. Nice to meet you. Thank you. Okay, Welcome. Do you know Kannada? No, Kannada ಇಲ್ಲ. Kannada ಇಲ್ಲ. ಥೋಡಾ ಆತಾ ಹೈ? ಸ್ವಲ್ಪ. But you can understand. Yeah. You can understand Kannada? You just understand. Okay. No. Only little bit. Okay. Okay. Nice to meet you. Thank you so much. Thank you. ಇವಾಗ ನಾವು ಹೋಗ್ತಿರೋದು ಒನ್ ಆಫ್ ದ ಟಿಬೇಟಿಯನ್ ಸೆಟಲ್ಮೆಂಟಲ್ಲೇ ತುಂಬ ಫೇಮಸ್ ಆಗಿರುವಂಥ ಒಂದು ಮೊನಾಸ್ಟ್ರಿ ಇದು. ಸೊ ಇದು ಡ್ರೆಪುಂಗ್ ಲೋಸ್ಲಿಂಗ್ ಮೊನಾಸ್ಟ್ರಿ ಇದು.
ಇದೊಂದು ಮಠ ಇದು. ಸೊ ಪ್ರತಿ ವೀಕು ಕ್ಲೀನಿಂಗ್ ಡ್ಯೂಟಿ ಆಗಿರ್ಬೋದು, ಫುಡ್ ಡ್ಯೂಟಿ ಆಗಿರ್ಬೋದು, ಇವರು ಶೆಡ್ಯೂಲ್ ಮಾಡಿಬಿಟ್ಟಿರ್ತಾರೆ. ಅವರವರ ಹೆಸರನ್ನ ಮತ್ತು ಫೋಟೋನ ಬೋರ್ಡಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದರ ಪ್ರಕಾರ ಅವರವರ ರೆಸ್ಪಾನ್ಸಿಬಿಲಿಟೀಸ್ನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ. ಕ್ಯಾಂಪ್ ಸರೌಂಡಿಂಗ್ನ ನಾವು ನೋಡೋದಾದರೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ಇಟ್ಕೊಂಡಿರ್ತಾರೆ. ಮುಂಡಗೋಡಿನಲ್ಲಿ ಸುಮಾರು 11 ಕ್ಯಾಂಪ್ಗಳಿದೆ. ಅದರಲ್ಲಿ ಒಂದು 6 ಕ್ಯಾಂಪ್ಗಳಲ್ಲಿ ಇವರ ಮೊನಾಸ್ಟ್ರಿಯನ್ನು ನಾವು ನೋಡ್ಬೋದು. ಇಲ್ಲಿ ಮೇನ್ ಆಗಿ ಪ್ರಾರ್ಥನೆಗಳು, ಅವರ ಅಧ್ಯಯನಗಳು ನಡೆಯುವಂಥ ಸ್ಥಳ ಇದು. ಸೊ ಇವತ್ತು ಒಳಗೆ ಹೋಗಿ ನೋಡೋಣ ಯಾವ ರೀತಿ ಇದೆ ಎಂಬುದಾಗಿ. ಇದು ಎಂಟ್ರೆನ್ಸು, ಪ್ರೇಯರ್ ನಡೀತಾ ಇದೆ ಒಳಗಡೆ. ಓ ಮೈ ಗಾಡ್. ಸೊ ಇವರೆಲ್ಲರೂ ಬುದ್ಧಿಸಮ್ ಮಾಂಗ್ಸು, ಅಂದರೆ ಬೌದ್ಧ ಧರ್ಮದ ಅನುಯಾಯಿಗಳು. ದಲೈ ಲಾಮಾ ಇವರ ಧರ್ಮಗುರುಗಳಾಗಿರ್ತಾರೆ. ದಲೈ ಲಾಮಾ ಅಂದರೆ ಬಹಳ ದೊಡ್ಡ ಜ್ಞಾನಿ ಅಂತ ಅರ್ಥ ಇದೆ. ಸೊ ಪ್ರಸ್ತುತ 14ನೇ ದಲೈ ಲಾಮಾ ಅವರ ಹೆಸರು ತೆನ್ಜಿನ್ ಗ್ಯಾಟ್ಸೋ ಅಂತ. ಅವರಿರೋದು ಹಿಮಾಚಲ ಪ್ರದೇಶದ ಧರ್ಮಶಾಲಾದಲ್ಲಿ. ಸೊ ಇದು ಇವಾಗ ಟಿಬೇಟಿಯನ್ಗಳ ಮನೆ ಅಂತಲೇ ಪ್ರಸಿದ್ಧವಾಗಿದೆ. ಕ್ವಿಕ್ಕಾಗಿ ಹೇಳೋದಾದರೆ 1933ಯಲ್ಲಿ 13ನೇ ದಲೈ ಲಾಮಾ ಅವರ ಮರಣ ಆಗುತ್ತೆ. 1935 ಅಂದರೆ ಆಫ್ಟರ್ 2 ಇಯರ್ಸು ಇವಾಗ 14ನೇ ದಲೈ ಲಾಮಾ ಅಂದರೆ ತೆನ್ಜಿನ್ ಗ್ಯಾಟ್ಸೋ ಅವರ ಜನನ ಆಗುತ್ತೆ. ಇದು ಇವರ ಪುನರ್ಜನ್ಮ ಅಂತ ನಂಬ್ತಾರೆ. ಇವರನ್ನು ನೇಮಕ ಮಾಡಲಾಗುತ್ತೆ. ಅಂದರೆ ಇವರಿಗೆ 15 ವರ್ಷ ಇದ್ದಾಗ 1950 ಟೈಮಲ್ಲಿ ಚೀನಾದವರು ಟಿಬೇಟ್ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡ್ತಾರೆ. ಮತ್ತು ಅವರ ಹಿಂಸೆಯನ್ನು ತಾಳಲಾರದೆ ದಲೈ ಲಾಮಾ ಅವರು 1959ನಲ್ಲಿ ನಮ್ಮ ಭಾರತ ದೇಶಕ್ಕೆ ಅಂದರೆ ಮೊರೆ ಹೋಗ್ತಾರೆ. ಸೊ ನಮ್ಮ ಭಾರತ ದೇಶ ನಿಮಗೆಲ್ಲ ಗೊತ್ತಿರೋ ಹಾಗೆ ಶಾಂತಿ ಮತ್ತು ಮಾನವೀಯತೆಗೆ ಹೆಸರಾದಂಥ ದೇಶ ಆಗಿರೋದ್ರಿಂದ 1959ನಲ್ಲಿ ಜವಾಹರ್ಲಾಲ್ ನೆಹರು ಅವರು ಇವರಿಗೆ ಸುಮಾರು 4,000 ಎಕರೆಗಳಷ್ಟು ಸ್ಥಳವನ್ನು ಕೊಡಲಿಕ್ಕೆ ನಮ್ಮ ಭಾರತದಲ್ಲಿ ಒಪ್ಕೊಳ್ತಾರೆ. ಇವರಿವಾಗ ಮೇನಾಗಿ ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಮಹಾರಾಷ್ಟ್ರ, ಒಡಿಸ್ಸಾದಲ್ಲಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಲ್ಲಿ 1963 ಟೈಮಲ್ಲಿ ಕುಶಾಲನಗರ್ ಹತ್ರ ಬೈಲುಗುಪ್ಪೆ ಅನ್ನಲ್ಲಿ ಇವರಿಗೆ ಪ್ಲೇಸಸನ್ನು ಕೊಡ್ತಾರೆ. ಇದು ಕೊಡಗು ಡಿಸ್ಟಿಕ್ ಹತ್ರ ಆಗುತ್ತೆ. ಮತ್ತು ನಮ್ಮ ಮುಂಡಗೋಡಲ್ಲೂ ಇದ್ದಾರೆ. ರಿಪೋರ್ಟ್ ಪ್ರಕಾರ ಹೇಳೋದಾದರೆ 12ರಿಂದ 14,000 ಜನ ಟಿಬೇಟಿಯನ್ಸರು ಮುಂಡಗೋಡಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಲಾಮಾಗಳೇನಿದ್ದಾರೆ ಇವರಿಗೆ 6ರಿಂದ 15 ವರ್ಷ ಇದ್ದಾಗ ತಮ್ಮ ಲೌಕಿಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಜೀವನಕ್ಕೆ ಇವರು ಬರ್ತಾರೆ. ಇವರಿಲ್ಲಿ ಮೇನಾಗಿ ಕಲಿಯೋದೇನೆಂದರೆ ಶಾಂತಿ, ಪ್ರೀತಿ, ಸರಳತೆ, ಶಿಸ್ತನ್ನು ಕಲಿತಾರೆ, ಧ್ಯಾನ ಮತ್ತು ಮಠ ಜೀವನ. ಇವರು ಜಾಸ್ತಿ ತಪಸ್ಸು ಮಾಡೋದು, ಇದನ್ನೆಲ್ಲ ಇಲ್ಲಿ ಕಲಿಸಲಾಗುತ್ತೆ. ಇವರು ಕೌಟುಂಬಿಕ ಜೀವನದಿಂದ ತುಂಬ ದೂರ ಇರ್ತಾರೆ. ಇವರು ವಿಶ್ವಾಸದ ಪ್ರಕಾರ ಮೊದಲು ಹುಟ್ಟುವಂಥ ಮಗು ಅಂದರೆ ಗಂಡೆ ಆಗಲಿ ಹೆಣ್ಣೆ ಆಗಲಿ ಅವರನ್ನು ಸನ್ಯಾಸತ್ವಕ್ಕೆ ಸಮರ್ಪಿಸಿಬಿಡ್ತಿದ್ರು. ಬಟ್ ಇವಾಗೇನು ಹಾಗೇನಿಲ್ಲ, ಅವರ ಸ್ವ ಇಚ್ಛೆಯಿಂದ ಅವರು ಸನ್ಯಾಸತ್ವವನ್ನು ಸ್ವೀಕರಿಸ್ಬೋದು. ಸೊ ಆಫ್ಟರ್ 24 ಇಯರ್ಸ್ನ ಬೌದ್ಧ ಧರ್ಮದ ಕಲಿಕೆ ನಂತರ ಬುದ್ಧಿಸಮಲ್ಲಿ PhDನ ಕೊಡ್ತಾರೆ ಅಂತ ಹೇಳ್ತಾರೆ. ಸೊ ಇವರು ಹಿರಿಯ ಲಾಮಗಳೇನಿರ್ತಾರೆ ಅವರು ಬೇರೆ ಕಡೆ ಹೋಗಿ ಬುದ್ಧನ ಉಪದೇಶವನ್ನು ಮಾಡಬೇಕಂತ ಇರುತ್ತೆ. Name? Yeah, Hindi mein. What's your name? Tenzin. You are from? Himachal Pradesh. Wow, nice. How old are you? 15 years old. At what age you came here? 10-year-old. How are you doing your practices? It's going good? Okay. Okay, memorizing. Nice to meet you. Thank you so much. ಇವರಿಗೆ ಇವಾಗ ಬ್ರೇಕ್ ಟೈಮ್ ಕೊಟ್ಟಿದ್ದಾರೆ. ಸೊ ಇವರ ಫುಡ್ಡು ಮೇನಾಗಿ ಬಂದುಬಿಟ್ಟು ಮೋಮೋಸು ಮತ್ತು ತೂಫಾ. ಮೋಮೋ ಅಂದರೆ ಸ್ಟೀಮ್ ಡಂಪ್ಲಿಂಗ್ಸ್ ಮಾಡ್ತಾರೆ. ತೂಫಾ ಅಂದರೆ ಇವರ ನ್ಯೂಡಲ್ ಸೂಪು. ಇವತ್ತು ಇಲ್ಲಿ ಏನೇನು ಸಿಗ್ತಿದೆ ಅಂತ ನೋಡೋಣ. What is that? That one? Noodles.
That is roll? Is that a roll? This is momos, right? Veg or non-veg momos? Veg momos. Baby? Oh, hey baby. Hello. Aiden. Chicken. ತುಂಬ ಕ್ಲೀನಾಗಿ ಇವರ ಪ್ಲೇಸಸ್ ಎಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಲ್ಲಿ ಡಸ್ಟ್ಬಿನ್ಗಳನ್ನು ಕೂಡ ಇಟ್ಟಿದ್ದಾರೆ. ಎಲ್ಲೂ ಕಸ ಅನ್ನೋದೇ ಇಲ್ಲ. ಕ್ಲೀನ್ ಆಗಿರುತ್ತೆ ಇವ್ರ ಸಿಟಿ, ಇವರ ಪ್ಲೇಸಸ್ಸು. ನಮ್ಮ ದೇಶದ ಲಾಂಛನವನ್ನು ಕೂಡ ಇಟ್ಟಿದ್ದಾರೆ. ಸೊ ನಮ್ಮ ದೇಶವನ್ನು ಇವರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಮುಂಡಗೋಡಿನ ಟಿಬೇಟಿಯನ್ ಕ್ಯಾಂಪಿಗೆ ಬಂದು ಹೋಗಿದ್ದೀರಾ, ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋದೊಟ್ಟಿಗೆ ನಿಮ್ಮೊಟ್ಟಿಗೆ ಬರ್ತೀನಿ. ಸ್ಟೇ ಟ್ಯೂನ್ಡ್. ಬಾಯ್.